ಹಾಯ್ ಹಲೋ ನಮಸ್ತೆ ಮಮತಾ ಕನಕಿರಿಕಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಹೇಳಿದರೆ ಕುಚ್ಚಲಕ್ಕಿ ಕಡುಬು. ಯಾವಾಗಲೂ ನಾವು ಕುಚ್ಚಲಕ್ಕಿ ಕಡುಬು ಮಾಡಬೇಕಿದ್ರೆ ಅದನ್ನು ಮಿಕ್ಸಿ ಜಾರಿಗೆ ಕಡಿದ್ರೆ ಪುನಃ ಮಾಜಿಸಬೇಕು, ಪುನಃ ಗಟ್ಟಿ ಮಾಡಬೇಕು, ಪುನಃ ಕಡುಬು ಮಾಡೋಕ್ಕೆ. ಆದರೆ ಇವತ್ತು ಈ ಒಂದು ಇಂಗ್ರೀಡಿಯೆಂಟ್ ಇಟ್ಕೊಂಡು ಮಿಕ್ಸಿಯಲ್ಲಿ ಕಡಿದು ಡೈರೆಕ್ಟಾಗಿ ನಮಗೆ ಕಡುಬು ಮಾಡ್ಬೋದು. ಹಾಗಾದರೆ ಆ ಇಂಗ್ರೀಡಿಯೆಂಟ್ ಯಾವುದು ಹೇಳಿ ನೋಡೋಣ. ನಮ್ಮ ಮೈನ್ ಇಂಗ್ರೀಡಿಯೆಂಟ್ ಅವಲಕ್ಕಿ. 1 ಕಪ್ ಅವಲಕ್ಕಿ ಇದ್ದರೆ ಒಂದೂವರೆ ಗ್ಲಾಸ್ ಹಾಕಿ 1 ಕಪ್ ಅವಲಕ್ಕಿ ಇದ್ದರೆ ನಾವು ಮಿಕ್ಸಿಯಲ್ಲಿ ಕಡಿದು ಡೈರೆಕ್ಟಾಗಿ ಕಡುಬು ಮಾಡಿಕೊಳ್ಬೋದು. ಯಾವುದೇ ಪುನಃ ಅದನ್ನು ಬಿಸಿ ಮಾಡೋದು ಗಟ್ಟಿ ಮಾಡೋದು ಯಾವುದೇ ಅಗತ್ಯ ಇಲ್ಲ. ಮೊದಲಿನ ಕಾಲದಲ್ಲಿ ಅಜ್ಜಿಯವರು ಮಾಡುವಂಥ ಕಡುಬನ್ನು ತುಂಬ ಸುಲಭವಾಗಿ ಬಾಯ್ಲ್ಡ್ ರೈಸಿಂದ ಬಾಯ್ಲ್ಡ್ ಅಕ್ಕಿಯನ್ನು ಹಾಕಿದ್ದೇನೆ ನೋಡಿ. 1.5 ಗ್ಲಾಸ್ ಬಾಯ್ಲ್ಡ್ ಅಕ್ಕಿ, ಕುಚ್ಚಲಕ್ಕಿ, ಊಟದ ಅಕ್ಕಿ ಅಂತ ತಗೊಂಡಿದ್ದೇನೆ. ಇದನ್ನು 8 ಗಂಟೆ ನೆನೆಸಿಟ್ಟಿದ್ದೇನೆ. ಹಾಗೂ 1 ಕಪ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. 3/4 ಕಪ್, 1 ಕಪ್ ಫುಲ್ ಇಲ್ಲ, 3/4 ಕಪ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಏನು ಮಾಡಬೇಕಂದ್ರೆ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. ಅಕ್ಕಿಯನ್ನು 2-3 ಸಲ ತೊಳೆದೇ ನೆನೆಸಿದ್ದೇನೆ. ಇನ್ನೊಂದು ಸಲ ತೊಳೆದು ಮಿಕ್ಸಿ ಜಾರಿಗೆ ಅಕ್ಕಿ ಕಡಿದುಕೊಳ್ಳೋಣ. ಫಸ್ಟಿಗೆ ಅಕ್ಕಿಯನ್ನು ತೊಳೆದುಕೊಳ್ಳೋಣ. ಚೆನ್ನಾಗಿ ಅಕ್ಕಿಯನ್ನು ತೊಳೆದು ತೆಗೆದಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ಮೊದಲನ ಕಾಲದಲ್ಲಿ ಅಮ್ಮನವರು ಅಜ್ಜಿಯವರೆಲ್ಲ ಇದನ್ನು ಕಲ್ಲಲ್ಲಿ ಕಡಿದು ಮಾಡ್ತಾಯಿದ್ರು. ಈಗ ನಾವು ಹೆಚ್ಚಾಗಿ ಅಕ್ಕಿ ಹಿಟ್ಟಿನಿಂದಲೇ ಮಾಡ್ತೇವೆ. ಈ ಕಡಿಯುವ ಜಂಜಾಟ ಪುನಃ ಯಾರು ಅದನ್ನು ಬಿಸಿ ಮಾಡೋದು ಗಟ್ಟಿ ಮಾಡೋದು ಹೇಳಿ. ಆದರೆ ಹೀಗೆ ಮಾಡಿದರೆ ಸುಲಭದಲ್ಲಿ ಮಾಡಿಕೊಳ್ಬೋದು ನೋಡಿ. ಅಕ್ಕಿ ತೆಗೆದುಕೊಂಡಿದ್ದೇನೆ. ಈಗ ಇದಕ್ಕೆ ತೆಂಗಿನಕಾಯಿ ಯಾವುದು ಹಾಕಿಕೊಳ್ಬಾರ್ದು, ನೀರು ಹಾಕಿಕೊಳ್ಬೇಕು ಖಾಲಿ. ಉಪ್ಪು, ಇದಕ್ಕೆ ಉಪ್ಪನ್ನು ಹಾಕಿಕೊಳ್ತಿದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೂ ನೀರನ್ನು ಹಾಕ್ತಿದ್ದೇನೆ. ನೀರು ಸರಿಯಾಗಿ ಹಾಕ್ಬೋದು. ಎಷ್ಟು ಇದು ನೈಸ್ ಆಗಲಿಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕಿದ್ದೇನೆ. ನಾನು 1 ಗ್ಲಾಸ್ ಫುಲ್ ಹಾಕಿದ್ದೇನೆ. ಇನ್ನು ಬೇಕಿದ್ರೆ ಇನ್ನು ಸ್ವಲ್ಪ ಹಾಕಿಕೊಳ್ಬೋದು. ನೈಸ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ನೋಡಿ ನಮ್ಮ ಹಿಟ್ಟು ರೆಡಿಯಾಗಿದೆ, ನೀರಾಗಿದೆ, ಗಟ್ಟಿ ಏನಿಲ್ಲ, ಸ್ವಲ್ಪ ನೀರೇ ಉಂಟು. ಇನ್ನೂ ಸ್ವಲ್ಪ ಇದಕ್ಕೆ ನೀರು ಹಾಕಿ ಸ್ವಲ್ಪ ಇನ್ನೂ ನೈಸ್ ಮಾಡಿಕೊಳ್ತೇನೆ. ಈಗ ತುಂಬ ನೈಸ್ ಆಗಲಿಲ್ಲ, ಇನ್ನು ಸ್ವಲ್ಪ ನೀರು ಹಾಕ್ತೇನೆ. ಒಂದು 2-3 ಸ್ಪೂನ್ ಅಷ್ಟು ಹಾಕಿ ಇನ್ನೊಂದು ಸಲ ತಿರುಗಿಸಿ ತರ್ತೇನೆ ನೋಡಿ. ಇನ್ನೂ ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ. ಇನ್ನೊಂದು ಸಲ ತಿರುಗಿಸಿ ತರ್ತೇನೆ. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ನೀರಾಗಿದೆ, ಪರವಾಗಿಲ್ಲ, ಟೆನ್ಷನ್ ಮಾಡಬೇಡಿ. ನೀರಾಗಿದೆ ಹೇಳಿ ತಲೆ ಬಿಸಿ ಮಾಡೋದು ಬೇಡ. ನೀರು ಹಾಕಿ ಕಡ್ದದ್ದು. ನೀರು ಹಾಕಿ ಕಡಿದಿದ್ರೆ ಕುಚ್ಚಲಕ್ಕಿ ನೈಸ್ ಆಗೋದಿಲ್ಲ. ಬೆಳ್ತಕ್ಕಿ ಅಕ್ಕಿದ್ದು ಸಹ ಹೀಗೆ ಇದೇ ರೀತಿ ಮಾಡಿಕೊಳ್ಬೋದು. ಯಾವ ಅಕ್ಕಿ ಬೇಕಿದ್ರೆ ತೆಗಿಬೇಕು. ಕೆಂಪು ಅಕ್ಕಿ ಬೇಕಿದ್ರೆ ಕೆಂಪು ಅಕ್ಕಿ ತೆಗಿಬೇಕು. ಈಗ ನಮ್ಮ ಮೈನ್ ಇಂಗ್ರೀಡಿಯೆಂಟ್ ಅವಲಕ್ಕಿ. 1.5 ಗ್ಲಾಸಿಗೆ ಒಂದು ಮುಷ್ಟಿ ಹಾಕಿದ್ದೇನೆ. ಹಾಗೂ ನಾವು ತೆಗೆದಿಟ್ಟಂತ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಅವಲಕ್ಕಿ ಹಾಗೂ ತೆಂಗಿನ ತುರಿ ಏನಾಗುದಿಲ್ಲ, ಗಟ್ಟಿ ಆಗುದಿಲ್ಲ, ಹಾಗೇನು ಸಮಸ್ಯೆ ಏನಿಲ್ಲ, ಗಟ್ಟಿ ಆಗ್ತದೆ. ನಿಮಗೆ ಕಡುಬಿಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟೇ ಗಟ್ಟಿ ಆಗ್ತದೆ. ನಾನು 1 ಕಪ್ ಫುಲ್ ಹಾಕಲಿಲ್ಲ ಇದರಲ್ಲಿ. ಅಕ್ಕಿ ಒಂದೂವರೆ ಗ್ಲಾಸ್, ಮೀಡಿಯಂ ಗ್ಲಾಸಲ್ಲಿ 1.5 ಗ್ಲಾಸ್ ತೆಗೆದಿದ್ದೇನೆ. ಈ ಕಪ್ಪಲ್ಲಿ ಫುಲ್ ತೆಗಿಲಿ, 1 ಮುಷ್ಟಿಯಷ್ಟು ಹಾಕಿದ್ದೇನೆ. ಬಾಕಿ ಅವಲಕ್ಕಿ ಇಟ್ಕೊಂಡಿದ್ದೇನೆ, ಎಲ್ಲ ಅವಲಕ್ಕಿ ಹಾಕಲಿಲ್ಲ. ಇದನ್ನು ನಾವು ಒಂದು 5 ನಿಮಿಷಗಳ ಕಾಲ ಬಿಡಬೇಕು. ಹೀಗೆ ರೆಸ್ಟ್ ತೆಗಿಲಿಕ್ಕೆ 5 ನಿಮಿಷಗಳ ಕಾಲ. ನಾವು ಅಟ್ಟಿ ಎಲ್ಲ ರೆಡಿ ಮಾಡುವಾಗ ಇದು ರೆಡಿ ಆಗ್ತದೆ, ಹಿಟ್ಟು ರೆಡಿ ಆಗ್ತದೆ. ಇದರಲ್ಲಿ ರೊಟ್ಟಿ ಸಹ ಮಾಡ್ಬೋದು, ಕಡುಬು ಸಹ ಮಾಡ್ಬೋದು. 5 ನಿಮಿಷಗಳ ಕಾಲ ಇದನ್ನು ಹೀಗೆ ಇಟ್ಕೊಳ್ಳೋಣ. 5 ನಿಮಿಷ ಹೀಗಿರಲಿ. ಈಗ 5 ನಿಮಿಷ ಆಗಲಿಲ್ಲ, 4 ನಿಮಿಷ ಆಗಿದೆ ಅಷ್ಟೇ. ನನ್ನ ಹಿಟ್ಟು ಗಟ್ಟಿಯಾಗಿದೆ ನೋಡಿ ಯಾವ ರೀತಿಯಾಗಿದೆ ಹೇಳಿ. ನಿಮಗೆ ಇದರಲ್ಲಿ ಕಡುಬು ಬೇಕಿದ್ರೆ ಕಡುಬು ಮಾಡ್ಬೋದು, ರೊಟ್ಟಿ ಬೇಕಿದ್ರೆ ರೊಟ್ಟಿ ಮಾಡ್ಬೋದು. ನೋಡಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಬರ್ತದೆ ನೋಡಿ. ಮೊದಲ ಅಜ್ಜಿಯವರು ಇಲ್ಲೊಂದು ಹೋಲ್ ತೆಗಿತಿದ್ರು. ಇದು ಯಾಕೆ ತೆಗಿತಿದ್ರು ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಈ ರೀತಿಯಾಗಿ ಮಾಡಿ ಕಡುಬು ಮಾಡ್ತಿದ್ರು ನನ್ನ ಅಮ್ಮ ಸಹ ಇದೇ ರೀತಿ ಕಡುಬು ಮಾಡ್ತಿದ್ರು. ಯಾವ ಹೆಚ್ಚಾಗಿ ರೇಷನ್ನಲ್ಲಿ ಕುಚ್ಚಲಕ್ಕಿ ಸಿಕ್ಕಿದ್ರೆ ಅದರ ಕಡುಬು. ಈಗ ನಾವು ರೇಷನ್ನಲ್ಲಿ ಕುಚ್ಚಲಕ್ಕಿ ಸಿಕ್ಕಿದ್ರೆ ಅಯ್ಯೋ ಅದನ್ನು ಯಾರು ಯೂಸ್ ಮಾಡೋದು ಎಂತ ಮಾಡೋದು ಹೇಳಿಕೊಂಡು ವೇಸ್ಟ್ ಮಾಡಿ ಬಿಡ್ತೇವೆ. ಗರ್ಭಿಣಿಯರಿದ್ದ ಮನೆಯಲ್ಲಿ ತುಂಬ ಸಲ ನಮಗೆ ಸಿಗ್ತದೆ. ಮಗು ಇರುವ ಮನೆಗೆ ಗೌರ್ಮೆಂಟಿಂದ ಅಕ್ಕಿ ಸಿಗ್ತದೆ, ಅದು ಸಹ ನಾವು ಅಲ್ಲಿ ಮೂಲೆಯಲ್ಲಿಟ್ಟು ವೇಸ್ಟ್ ಮಾಡ್ತೇವೆ. ಆದರೆ ಇನ್ನು ಯಾರು ಆ ಥರ ಮಾಡಬೇಡಿ. ಈ ರೀತಿಯಾಗಿ ಕಡುಬು, ರೊಟ್ಟಿ ಏನು ಬೇಕಿದ್ರೂ ಮಾಡ್ಬೋದು ನೋಡಿ. ಈಸಿಯಾಗಿ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ ನೋಡಿ. ಚಂದ ಬರ್ತದೆ. ಈಗ ಇದನ್ನು ಮಾಡಿಕೊಳ್ಳೋಣ ನೋಡಿ. ನಾನು ಎಲ್ಲ ಅವಲಕ್ಕಿ ಹಾಕಲಿಲ್ಲ, ನಿಮಗೆ ಬೇಕಿದ್ರೆ ಹಾಕಿಕೊಳ್ಬೋದು. ನಿಮ್ಮದು ಹಿಟ್ಟು ಗಟ್ಟಿ ಆಗಲಿಲ್ಲ, ಇನ್ನೂ ತುಂಬ ನೀರಿದೆ ಹೇಳಿದರೆ ಹಾಕಿಕೊಳ್ಬೋದು. ಮಿಕ್ಸಿಯಲ್ಲಿ ಕಡೆಗೆ ಎಷ್ಟು ನೀರು ಬೇಕಿದ್ರೆ ಹಾಕಿಕೊಳ್ಬೋದು. ಅದಕ್ಕೆ ತಕ್ಕ ಅವಲಕ್ಕಿ ಹಾಕಿ ಅಡ್ಜಸ್ಟ್ ಮಾಡಿದರೆ ಆಯಿತು. ಅವಲಕ್ಕಿ ಹಾಕಿದಾಗ ಟೇಸ್ಟ್ ಜಾಸ್ತಿ ಆಗ್ತಾ ಇರೋದು, ಕಮ್ಮಿ ಆಗೋದಿಲ್ಲ. ಈಗ ನಾವು ಇದನ್ನು ಕಡುಬು ಮಾಡಿಕೊಳ್ಳೋಣ. ಯಾವ ರೀತಿ ಒಂದು ಸ್ಟೀಮರ್ ತಗೊಂಡಿದ್ದೇನೆ.
ಎಲ್ಲ ಮಾಮೂಲಿ ನಾವು ಕಡುಬು ಮಾಡುವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಹೊಂಡ ತೆಗಿತಾ ಇದ್ದಾನೆ. ಹೊಂಡ ಯಾಕೆ ತೆಗಿತಾರೆ ನನಗೆ ಗೊತ್ತಿಲ್ಲ. ನನ್ನ ಅಜ್ಜಿ ತೆಗಿತಿದ್ರು, ಅಮ್ಮ ತೆಗಿತಿದ್ರು, ಹಾಗೆ ನಾನು ಸಹ ತೆಗಿತೇನೆ ಹೊಂಡ. ಇದೇನು ಮಾಡಿದ್ದೇನೆ ಎಲ್ಲ ಫಾಲೋ ಮಾಡಿದ್ರೆ ಎಲ್ಲ ಇದ್ರು, ಕೆಲವನ್ನಾದರೂ ನಾವು ಫಾಲೋ ಮಾಡಬೇಕಲ್ಲ. ಅದೇ ರೀತಿ ಇದನ್ನು ಫಾಲೋ ಮಾಡ್ತಾ ಇದ್ದೇನೆ, ಬೇರೆ ಯಾವುದು ನಾನು ಫಾಲೋ ಮಾಡೋದಿಲ್ಲ. ಎಲ್ಲ ಚೆಂದಾಗಿ ಕಡುಬು ಬರ್ತದೆ. ಯಾವ ರೀತಿ ಬೇಕು ನಿಮಗೆ ಯಾವ ರೀತಿ ಬರ್ತದೆ ನೋಡಿ, ತುಂಬ ಚೆಂದದಲ್ಲಿ ಬರ್ತಾ ಉಂಟು. ಯಾವುದೇ ರೀತಿ ಅಂಟುದಿಲ್ಲ, ಕ್ಲೀನಾಗಿ ಬರ್ತದೆ. ನಾನು ಎಲ್ಲವನ್ನು ಇದೇ ರೀತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದೇನೆ. ಒಂದು ಕಡುಬಿನಷ್ಟು ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಇದರಿಂದ ನಾನು ನಿಮಗೆ ರೊಟ್ಟಿ ತಟ್ಟಿ ತೋರಿಸ್ತೇನೆ. ಇದರಿಂದ ರೊಟ್ಟಿ ಕೂಡ ಮಾಡ್ಕೊಳ್ಬೋದು. ನಾನು ಇದೇ ಹಿಟ್ಟಿನಿಂದ 2-3 ಬಗೆಯ ತಿಂಡಿಯನ್ನು ಮಾಡಿಕೊಳ್ತೇನೆ ಇದರಲ್ಲಿ. ಈಗ ಒಮ್ಮೆ ಕಡ್ದಿಟ್ಟರೆ ನೋಡಿ, ಇದರಿಂದ ನಾನು ರೊಟ್ಟಿ ಮಾಡಿಕೊಳ್ತೇನೆ. ಮೊದಲಿಗೆ ಇದನ್ನು ಸ್ಟೀಮಲ್ಲಿ ಇಟ್ಟು ಬರ್ತೇನೆ. ಒಂದು 10-12 ನಿಮಿಷ ಬೇಯಿಸಬೇಕಾದಿತ್ತು ಇದನ್ನು. ಇದು ಸ್ಟೀಮಿಗೆ ಇಡ್ತೇನೆ ಮೊದಲು. ಈಗ ನಾನಿಲ್ಲಿ ಒಂದು ಬಟರ್ ಪೇಪರ್ ತಗೊಂಡಿದ್ದೇನೆ. ಒಂದು ಡ್ರಾಪ್ ತೆಂಗಿನ ಎಣ್ಣೆ ಹಾಕಿದ್ದೇನೆ ಅದಕ್ಕೆ, ಪೇಪರಿಗೆ, ಶೀಟಿಗೆ. ನನ್ನ ಹತ್ರ ಎಲೆ ಇಲ್ಲ, ನಾನು ಇದು ಐಡಿಯಾ ಇಲ್ಲ ಇತ್ತು. ಈಗ ಮಾಡುವಾಗಲೇ ನಿಮಗೆ ಒಟ್ಟಿಗೆ ತೋರಿಸಿ ಬಿಡೋಳು ಎಂಬ ಐಡಿಯಾದಲ್ಲಿ ನನಗೆ ಮಾಡ್ತಿದ್ದೆ ನೋಡಿ. ಒಂದು ಕಡುಬನ್ನು ನಾನು ಇಟ್ಟಿದ್ದೆಲ್ಲ ಎಕ್ಸ್ಟ್ರಾ, ಅದರಿಂದ ನಾನು ರೊಟ್ಟಿಯನ್ನು ಅಂಟಿಸ್ತಾ ಇದ್ದೇನೆ ನೋಡಿ. ರೊಟ್ಟಿ ಯಾವ ರೀತಿ ಬರ್ತದೆ, ಎಷ್ಟು ತಿಳಿಬೇಕಾದ್ರೂ ಇಟ್ಟು ಮಾಡ್ಕೊಳ್ಬೋದು. ನಿಮಗೆ ಒಂದು ಸಲ ಕಡ್ದಿಟ್ರೆ 2 ಐಟಮ್ ಮಾಡ್ಬೋದು, ಇನ್ನೊಂದು ಐಟಮ್ ಮಾಡ್ಬೋದು. ಅದನ್ನು ನಾನು ಮುಂದೆ ಮಾಡಿ ತೋರಿಸ್ತೇನೆ ನಿಮಗೆ. ಆದ ಕಾರಣ ನಾನೀಗ ಹೇಳೋದಿಲ್ಲ ಅದು ಏನು ಮಾಡ್ಬೋದು, ಇನ್ನೊಂದು ಎಂತ ಮಾಡ್ಬೋದು ಇದರಲ್ಲಿ ಹೇಳಿ. ನೋಡಿ ಎಷ್ಟು ತೆಳು ರೊಟ್ಟಿ ಬೇಕಿದ್ರೂ ತಟ್ಬೋದು. ಅವಲಕ್ಕಿ ಹಾಕಿದ್ದೇವೆ, ತೆಂಗಿನಕಾಯಿ ಹಾಕಿದ್ದೇವೆ ಹೇಳಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ರೊಟ್ಟಿ ಚೆನ್ನಾಗಿ ಬರ್ತದೆ. ನಾನು ಫ್ರೈ ಮಾಡಿ ತೋರಿಸ್ತೇನೆ ರೊಟ್ಟಿಯನ್ನು. ನೋಡಿ ತೆಳು ರೊಟ್ಟಿ ಬಂದಿದೆ, ಒಳ್ಳೆ ಅಕ್ಕಿ ರೊಟ್ಟಿ. ಅಂಗಡಿದ ಉಡಿಯಲ್ಲಿ ಯಾವುದ್ಯಾವುದು ಕೆಮಿಕಲ್ ಹಾಕಿದ ಉಡಿ ಅಂತಂದು ರೊಟ್ಟಿ ಮಾಡೋ ಬದಲು ನಾವೇ ಅಕ್ಕಿ ನೆನೆಸಿ ಚೆನ್ನಾಗಿ ಇಂಥ ರೊಟ್ಟಿಯನ್ನು ಮಾಡ್ಬೋದು. ಕಡುಬು ರೊಟ್ಟಿಯನ್ನು ಮಾಡ್ಬೋದು ಮಿಕ್ಸಿಯಲ್ಲಿ ಕಡ್ದು. ಎಲ್ಲರೂ ಟ್ರೈ ಮಾಡಿ. ಇದುವರೆಗೆ ಕಷ್ಟ ಆಗ್ತಿದ್ದು ಅಂತ ಹೇಳಿತ್ತು, ಆದರೆ ಈಗ ಸುಲಭದ ಐಡಿಯಾನ ಹೇಳಿಕೊಟ್ಟಿದ್ದೇನೆ. ಈ ಐಡಿಯಾ ನಿಮಗೆ ಇಷ್ಟ ಆಗ್ಬೋದು ಹೇಳಿ ಅನಿಸ್ತೇನೆ. ನಿಮ್ಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ರೊಟ್ಟಿಯನಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ. ರೊಟ್ಟಿ ಫ್ರೈ ಮಾಡುವ ಅಷ್ಟೊತ್ತಿಗೆ ನಮ್ಮ ಕಡುಬು ಬೇಯ್ಬೋದು. ಒಲೆ ಮೇಲೆ ಒಂದು ಹೆಂಚು ಇಟ್ಟಿದ್ದೇನೆ. ಈಗ ಕಬ್ಬಿಣದ ಕಾವಲು ಇಟ್ಟಿದ್ದೇನೆ, ಕಬ್ಬಿಣದ ಹೆಂಚು. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಈಗ ನಮ್ಮ ರೊಟ್ಟಿಯನ್ನು ಮಾಡಿಕೊಳ್ಳೋಣ. ಕಾವಲು ಬಿಸಿಯಾಗಿದೆ. ಈಗ ನಾನು ರೊಟ್ಟಿಯನ್ನು ಹಾಕಿಕೊಳ್ತಾ ಇದ್ದೇನೆ. ರೊಟ್ಟಿ ಹಾಕಿದ್ದು ಸ್ವಲ್ಪ ವಾರೆ ಆಯಿತು, ಅವಸರ ಜಾಸ್ತಿ ಆಯಿತು. ಪರವಾಗಿಲ್ಲ, ಇದು ಬರ್ತದೆ. ಹಾಕಿಕೊಂಡು ಸ್ವಲ್ಪ ಬದಿಗೆ ಆಯಿತು. ನಾನು ಕ್ಯಾಮರಾ ಇಟ್ಟಿದ್ದೆ ಆ ಸೈಡಲ್ಲಿ, ಅದಕ್ಕೆ ಸ್ವಲ್ಪ ವಾರೆಯಾಗಿ ಹಾಕಿದೆ. ಪರವಾಗಿಲ್ಲ, ಈಗ ಸರಿ ಮಾಡ್ಬೋದು. ಸ್ವಲ್ಪ ಫ್ರೈ ಆದಮೇಲೆ ಸರಿ ಮಾಡ್ಬೋದು. ಸ್ವಲ್ಪ ಈಚೆ ಮಾಡಿದ್ದೇನೆ. ಸ್ವಲ್ಪ ಬದಿಗೆ ಆಯ್ತು ಹಾಕಿದ್ದು, ಬದಿ ಅಂಟಲಿಲ್ಲ, ಸರಿ ಆಯಿತು. ಸ್ವಲ್ಪ ಹಸಿಯಲ್ಲೇ ನಾನು ಮುಟ್ಟಿದ ಕಾರಣ ಸ್ವಲ್ಪ ಒಂದು ಗೆರೆ ಬಿತ್ತು, ಏನಾಗುದಿಲ್ಲ, ಪರವಾಗಿಲ್ಲ. ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಮಚ್ಚಿ ಹಾಕಿಕೊಳ್ಳೋಣ. ನಾನು ಸೈಡ್ ಅಂಟಿಸಿದ ಕಾರಣ ಒಂದು ಪೀಸ್ ಕಟ್ಟಾಯಿತು, ಪರವಾಗಿಲ್ಲ. ನಾನು ಆ ಸೈಡ್ ಆಗ ಅದಕ್ಕೆ ತಾಗಿಸಿ ಹಾಕಿದ ಕಾರಣ ಒಂದು ಕಟ್ಟಾಯಿತು. ನೀವು ಮಾಡೋಕೆ ಈಗ ಆಗಲಿಕ್ಕಿಲ್ಲ, ಸರಿ ಆಗ್ತದೆ. ಇದು ನಾನು ಇಲ್ಲಿ ಹಾಕುವಾಗ ಸ್ವಲ್ಪ ವಾರೆ ಮಾಡಿದ ಕಾರಣ ಹಾಗೆ ಆದದ್ದು. ನಂತರ ಬೇರೆ ಮಾಡಿ ತೋರಿಸ್ಲಿಕ್ಕೆ ಇಟ್ಟಿಲ್ಲ, ಒಂದೇ ಇಟ್ಟಿದ್ದದು. ಹಾಗೆ ಇದನ್ನೇ ನಿಮಗೆ ತೋರಿಸ್ತಾ ಇದ್ದೀರಿ, ಕ್ಷಮಿಸಿ. ಈಗ ನಮ್ಮ ಟೇಸ್ಟ್ ರೊಟ್ಟಿ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ನಾನು ಹೇಳಿದ ಕಾರಣ ಅದರ ಒಂದು ಪೀಸ್ ಹೋಗಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಾಗಿಲ್ಲ. ರೊಟ್ಟಿ ಚೆನ್ನಾಗಿ ಬಂದಿದೆ ನೋಡಿ. ನಾನು ಅಲ್ಲಿ ಅಂಟಿಸಿದ ಕಾರಣ, ಹಾಕುವಾಗ ಸ್ವಲ್ಪ ವಾರೆ ಮಾಡಿದ ಕಾರಣ ಇದರೊಂದು ಸಣ್ಣ ಪೀಸ್ ಹೋಯಿತು, ಬೇರೆ ಏನಾಗಲಿಲ್ಲ. ಚೆನ್ನಾಗಿ ಬಂದಿದೆ. ಒಂದೇ ಹಿಟ್ಟಲ್ಲಿ 2 ಐಟಮ್ ಮಾಡಿಕೊಳ್ಬೋದು. ಎಷ್ಟು ತೆಳುವಾಗಿದೆ ನೋಡಿ, ತುಂಬ ತೆಳುವಾಗಿದೆ ಹಿಟ್ಟು. ರೊಟ್ಟಿ ತೆಳು ರೊಟ್ಟಿ ನೋಡಿ, ತೆಳುವ. ಇದಕ್ಕಿಂತ ತೆಳುಬೇಕಿದ್ರೆ ಸಹ ಮಾಡಿಕೊಳ್ಬೋದು.
ಅವಲಕ್ಕಿ ಹಾಕಿದ್ದೆ. ಹಾಗೆ ಗೆಳೆ ಕಟ್ಟೆ ಏನು ಆಗೋದಿಲ್ಲ ಇದು. ನಾನು ಅದು ಹಾಕುವಾಗ ಕ್ಯಾಮರಾ ಉಂಟು ಹೇಳಿ ಸ್ವಲ್ಪ ಬದಿಗೆ ಹೋದ ಕಾರಣ ಎಜ್ಜೆ ತಾಗಿದ ಕಾರಣ ಮಾತ್ರ ನಾನು ಅದನ್ನು ಹಸಿಯಲ್ಲೇ ತಿರುಗಿಸ್ಲಿಕ್ಕೆ ಹೋದ. ಕೂಡಲೇ ಅದನ್ನು ಸ್ವಲ್ಪ ಎಳಿಲಿಕ್ಕೆ ಹೋದ ಕಾರಣ ಅದು ಕಟ್ಟದದ್ದು, ಇಲ್ಲದ್ರೆ ಏನಾಗುದಿಲ್ಲ. ರೊಟ್ಟಿನ ನೀವು ಟ್ರೈ ಮಾಡಿ. ಹಾಗೆ ಕಡುಬಿಗೆ ಬೇಯ್ತಾ ಉಂಟು. ಕಡುಬು ಬೆಂದ ಕೂಡ ನಿಮಗೆ ತೋರಿಸ್ತೇನೆ. ಈಗ 15 ನಿಮಿಷ ಆಗಿದೆ. ಬರ್ತಿ 15 ಆಗಲಿ, ಒಂದು 14 ನಿಮಿಷ ಕಳೆದಿದೆ. ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಅಲ್ಲಿ ಬಾಕಿ ಇದೆ. ಈಗ ನಮ್ಮ ಕಡುಬು ರೆಡಿಯಾಗಿದೆ ನೋಡಿ. ಯಾವುದು ಒಂದಕ್ಕೊಂದು ಅಂಟುದಿಲ್ಲ. ಬಿಸಿ ಬಿಸಿ ತೆಗಿತಾ ಇದ್ದೇನೆ. ಒಳ್ಳೆ ಬಿಸಿ ಬಿಸಿ ಕಡುಬು. ಪಾತ್ರಗೂ ಅಂಟಲಿಲ್ಲ, ಕೈ ಮಾತ್ರ ಬಿಸಿ ಆಗ್ತಾ ಉಂಟು ಅಷ್ಟೇ. ಒಳ್ಳೆ ಚಟ್ನಿ, ಕಡ್ಲೆ ಪದಾರ್ಥ, ಮೀನು ಸಾರು, ಕೋಳಿ ಸಾರು ಯಾವುದ್ರ ಜೊತೆ ಬೇಕಿದ್ರೆ ಇದನ್ನು ಟೇಸ್ಟ್ ಮಾಡ್ಬೋದು, ತಿನ್ಬೋದು. ಯಾವುದ್ರ ಜೊತೆ ಬೇಕು ತಿನ್ನು. ಕಾಲಿನೂ ತಿನ್ಬೋದು, ತುಂಬ ಟೇಸ್ಟ್ ಆಗಿದೆ. ತೆಂಗಿನಕಾಯಿ ಅವಲಕ್ಕಿ ಎಲ್ಲ ಹಾಕಿದ್ದೇವಲ್ಲ, ತುಂಬ ಟೇಸ್ಟ್ ಆಗಿದೆ. ಖಾಲಿ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇದೆ. ಬಿಸಿ ಬಿಸಿ ತೆಗಿಲಿಕ್ಕೆ ಬರ್ತಾ ಇಲ್ಲ. ನಾನು ತೆಗಿತೇನೆ. ಒಂದು 3 ಉಳಿದಿದೆ ಅಷ್ಟೇ ನೋಡಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಹೋಲ್ ಯಾಕೆ ಮಾಡ್ತಾರೆ ಹೇಳಿ ಗೊತ್ತಿದ್ರೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಗಾಗಿ ಎಂದಿಗೂ ಧನ್ಯವಾದಗಳು.